ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಮಾಡುವಂಥ ವೀಡಿಯೋಗಳ ಅತಿ ವೇಗವಾಗಿ ನಿಮಗೆ ಬಂದು ತಲುಪ್ತಾವೆ. ಮತ್ತು ನಮ್ಮ ಚಾನಲ್ ಒಳಗೆ ಕರ್ನಾಟಕ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಕರೆದಿರುವಂತಹ ನೋಟಿಫಿಕೇಷನ್ಗಳ ಮ್ಯಾಗ ವೀಡಿಯೋ ಮಾಡ್ತು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ಯೂಟ್ಯೂಬ ನಿಮ್ಗೆ ವೀಡಿಯೋ ಸಜೆಷನ್ ಮಾಡೋದು ಲೇಟ್ ಆಗ್ತಿರ್ಬೋದು. ಅಟೋಟಿಗೆ ಅಂದ್ರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ ಮುಗಿದಿರ್ತೈತಿ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಿದ್ರು ಅವ್ರಿಗೂ ಒಟ್ಟು ಶೇರ್ ಮಾಡಿರಿ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ AOC ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ಸ್ ಒಳಗೆ ಖಾಲಿ ಇರುವಂಥ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಇದು AOC 2 ವರ್ಷ ಅದು ಕರೆದ, ಈಗ ಮತ್ತೆ ಕರೆದಾನ. AOC ಒಳಗೆ 10th ನೀವು ಡಿಗ್ರಿ ಮಟನೂ ಅಪ್ಲೈ ಮಾಡ್ಬೋದು. ಅಂಥ ಪೋಸ್ಟ್ಗಳು ಇಲ್ಲಿ ಅದಾವ. ಇಲ್ಲಿ ನೀವು ನೋಡ್ಬೋದು. ಮೊದಲೇದಾಗಿ ಮೆಟೀರಿಯಲ್ ಅಸಿಸ್ಟೆಂಟ್ ಅಂತ ಹೇಳಿಬಿಟ್ಟು ಟೋಟಲ್ ಪೋಸ್ಟ್ ಅದಾವ. ಇದ್ರೊಳಗೆ ಟೋಟಲ್ 2600 ಪ್ಲಸ್ ಪೋಸ್ಟ್ಗಳದಾವ. ಅದ್ರೊಳಗಿದು ಒಂದೊಂದು ನೋಡ್ಕೊತ ಹೋಗೋಣ ಬರ್ರಿ. ಮೊದಲೇದಾಗಿ ಮೆಟೀರಿಯಲ್ ಅಸಿಸ್ಟೆಂಟ್ ಅನ್ರಿಸರ್ವ್ ಕ್ಯಾಟಗರಿಗೆ 10 ಪೋಸ್ಟ್ ಅದಾವ. EWS 1, OBC 5 ಅದಾವ, SC 2, ST 1. ಮತ್ತು ಇದ್ರೊಳಗೆ ಟೋಟಲ್ ಪೋಸ್ಟ್ 19. ಮೆಟೀರಿಯಲ್ ಅಸಿಸ್ಟೆಂಟ್ರೊಳಗೆ 19. ಮತ್ತು ಇದಕ್ಕೆ ಪೇ ಲೆವೆಲ್ 5 ಬರ್ತೈತಿ. ಅಂದ್ರೆ 29,200 ರೂಪಾಯಿದಿಂದ 92,300 ರೂಪಾಯಿವರೆಗೂ ಇದರದ ಪೇಮೆಂಟ್ ಇರ್ತೈತಿ. ನೆಕ್ಸ್ಟ್ ಜೂನಿಯರ್ಸ್ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಇದು ಟೋಟಲ್ ಪೋಸ್ಟ್ 27 ಅದಾವ. ಇಲ್ಲಿ ನೋಡ್ಬೋದು. ಅದರೊಳಗೆ ಅನ್ರಿಸರ್ವ್ ಕ್ಯಾಟಗರಿಗೆ 12, ಮತ್ತು EWSಗೆ 2, OBCಗೆ 7, SCಗೆ 4, STಗೆ 2. ಇದು ಲೆವೆಲ್ 2 ಒಳಗೆ ಬರ್ತದೆ. 19,900 ರೂಪಾಯಿದಿಂದ ಪೇಮೆಂಟ್ ಸ್ಟಾರ್ಟ್ ಆಗಿ 63,200 ರೂಪಾಯಿವರೆಗೂ ಪೇಮೆಂಟ್ ಇರ್ತೈತಿ. ಮತ್ತು ಇನ್ನೊಂದು ಡ್ರೈವರ್ ಪೋಸ್ಟು ಟೋಟಲ್ 4 ಪೋಸ್ಟ್ ಅದಾವ. ಒಂದು 3 ಅನ್ರಿಸರ್ವ್ ಕ್ಯಾಟಗರಿಗೆ, 1 OBCಗೆ ಐತಿ. ಇದು ಪೇಮೆಂಟ್ ಸೇಮ್ ಐತಿ. ನೆಕ್ಸ್ಟ್ ಒಂದು ಟೆಲಿ ಆಪ್ರೇಟರ್ ಅಂತ ಹೇಳ್ಬಿಟ್ಟು ಗ್ರೇಡ್ 2 ಒಳಗೆ ಬರ್ತೈತಿ. ಇದು ಟೋಟಲ್ ಪೋಸ್ಟ್ 14 ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 7, EWSಗೆ 1, OBCಗೆ 3, SCಗೆ 2, STಗೆ 1. ಮತ್ತು ನೆಕ್ಸ್ಟ್ ಒಂದು ನೋಡಿರಿ, ಇದ್ರೊಳಗೆ ಒಂದು ದೊಡ್ಡ ರಿಕ್ರೂಟ್ಮೆಂಟ್ ಅಂದರೆ ಫೈರ್ಮ್ಯಾನ್ ಕೊಟ್ಟಾನ. ಇಲ್ಲಿ ನೋಡ್ಬೋದು. ಟೋಟಲ್ ಪೋಸ್ಟ್ ಅದಾವ 247. ಒಂದು ದೊಡ್ಡ ನೇಮಕಾತಿಯನ್ನು ಮಾಡಿದ್ದಾನೆ ಇದ್ರೊಳಗೆ ಫೈರ್ಮ್ಯಾನ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು. ಟೋಟಲ್ ಪೋಸ್ಟ್ ಒಳಗೆ 247 ಪೋಸ್ಟ್ಗಳದಾವ. ಅದರೊಳಗೆ ಅನ್ರಿಸರ್ವ್ ಕ್ಯಾಟಗರಿಗೆ 102 ಪೋಸ್ಟ್ಗಳದಾವ. EWSಗೆ 24 ಅದಾವ, OBCಗೆ 66 ಅದಾವ, SCಗೆ 37, STಗೆ 18 ಪೋಸ್ಟ್ಗಳದಾವ. ಮತ್ತು ಇಡೀ ಒಂದು ನೋಟಿಫಿಕೇಷನ್ ಒಳಗೆ ಫುಲ್ ಹೈಲೈಟ್ ಅಂದರೆ ಇದು ಫೈರ್ಮ್ಯಾನ್ ಹೆಚ್ಚು ಪೋಸ್ಟ್ ಅದಾವ. ಮತ್ತು ಇಲ್ಲಿ ನೀವು ನೋಡ್ಬೋದು. ಇದು ಲೆವೆಲ್ 2 ಒಳಗೆ ಬರ್ತೈತಿ. ಅಂದ್ರೆ ಈ ಲೆವೆಲ್ 2 ಒಳಗೆ ಹೈಯೆಸ್ಟ್ ಪೋಸ್ಟ್ ಐತಿ. ಮತ್ತು ನೆಕ್ಸ್ಟ್ ಒಂದು ಬರೋದು ಕಾರ್ಪೆಂಟರ್ ಅಂತ ಹೇಳ್ಬಿಟ್ಟು ಟೋಟಲ್ 7 ಪೋಸ್ಟ್ ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 5, ಮತ್ತು OBCಗೆ 1, SCಗೆ 1. ಮತ್ತು ನೆಕ್ಸ್ಟು ಪೇಂಟರ್ ಡೆಕೋರೇಟರ್ ಅಂತ ಹೇಳ್ಬಿಟ್ಟು ಟೋಟಲ್ 5 ಪೋಸ್ಟ್ ಅದಾವ. OBCಗೆ 1, ಅನ್ರಿಸರ್ವ್ ಕ್ಯಾಟಗರಿಗೆ 4. ಮತ್ತು MTS ಅಂತ ಹೇಳ್ಬಿಟ್ಟು ಅವು ಟೋಟಲ್ 11 ಪೋಸ್ಟ್ ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 7, OBCಗೆ 2, EWS 1, ಮತ್ತು SCಗೆ 1. ಮತ್ತು ಇದ್ರೊಳಗೆ ಲೆವೆಲ್ 1 ಒಳಗೆ ಅತಿ ಹೈಯೆಸ್ಟ್ ಪೋಸ್ಟ್ ಅಂದರೆ ಟ್ರೇಡ್ಮ್ಯಾನ್ ಮೇಡ್ ಕರ್ದ ನೋಡಿರಿ. ಇದಕ್ಕೆ ಕ್ವಾಲಿಫಿಕೇಷನ್ ನೀವು 10th ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತಿ. ಟೋಟಲ್ ಪೋಸ್ಟ್ 389 ಪೋಸ್ಟ್ಗಳದಾವ. ಅದ್ರೊಳಗೆ ಅನ್ರಿಸರ್ವ್ ಕ್ಯಾಟಗರಿಗೆ 159, EWSಗೆ 38. ಇಲ್ಲಿ ನೀವು ನೋಡ್ಬೋದು. EWSಗೆ 38, OBCಗೆ 105, SCಗೆ 58, STಗೆ 29. ಟೋಟಲ್ 389 ಪೋಸ್ಟ್ಗಳದಾವ. ಮತ್ತು ಇದನ್ನು ಆನ್ಲೈನ್ ಮೂಲಕನೇ ನೀವು ಅಪ್ಲಿಕೇಶನ್ ಹಾಕಬೇಕು. ಯಾವುದೇ ರೀತಿಯಾದಂಥ ಆಫ್ಲೈನ್ ಇರೋಂಗಿಲ್ಲ. ಮತ್ತು ಪೋಸ್ಟ್ ವೈಸ್ ಕೊಟ್ಟಿರ್ತಾರೆ ನೋಡಿರಿ. ಇಲ್ಲಿ ನೀವು ಈ ಥರದ ಕ್ವಾಲಿಫಿಕೇಷನ್ ಇಲ್ಲಿ ನೀವು ನೋಡ್ಬೋದು. ಮೆಟೀರಿಯಲ್ ಅಸಿಸ್ಟೆಂಟ್ಗೆ ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಗ್ರ್ಯಾಜುಯೇಟ್ ಆಗಿರಂದ್ರೆ ಇದಕ್ಕೆ ಅಪ್ಲಿಕೇಶನ್ನ ಹಾಕಕ್ಕೆ ನಡೀತೈತಿ. ಈ ಥರದ ಏಜ್ ರಿಲ್ಯಾಕ್ಸೇಷನ್ 18ರಿಂದ 27 ವರ್ಷ ಮಟ್ಟ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಐತಿ. ಮತ್ತು ನೆಕ್ಸ್ಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಇದು 18ರಿಂದ 25 ವರ್ಷ ಐತಿ. ಮತ್ತು ನಿಮಗೆ ಜಸ್ಟ್ PUC ಪಾಸ್ ಆಗಿತ್ತಂದ್ರೆ ಇದನ್ನ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ.
ಮತ್ತು ತರ್ಡ್ ಒನ್ನು ಸಿವಿಲ್ ಮೋಟರ್ ಡ್ರೈವರ್ ಅಂದರೆ ಡ್ರೈವರ್ ಪೋಸ್ಟ್. ಇದಕ್ಕೆ ನಿಮ್ಮದು ಏಜ್ 18ರಿಂದ 27 ವರ್ಷ ಆಗಿರಬೇಕು. ಇದಕ್ಕೆ ಕ್ವಾಲಿಫಿಕೇಷನ್ 10th ಆಗಿರಬೇಕು ಮತ್ತು ಕಂಪಲ್ಸರಿ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಇಲ್ಲಿ ಕೊಟ್ಟದನ್ನು ನೋಡ್ರಿ ಅವ ಮೆನ್ಷನ್ ಮಾಡಿದನು. ಮತ್ತು ಟೆಲಿ ಆಪ್ರೇಟರ್ ಇಲ್ಲಿ ನೀವು ನೋಡ್ಬೋದು. ಟೆಲಿ ಆಪ್ರೇಟರ್ಗೆ ಇದು 18ರಿಂದ 25 ವರ್ಷ ಐತಿ. ಮತ್ತು 10+2 ಅಂದರೆ PUC ಆಗಿರಬೇಕು. ಇದಕ್ಕೆ PUC ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ನೆಕ್ಸ್ಟ್ ಫೈರ್ಮ್ಯಾನ್ ನೋಡಿರಿ. ಫೈರ್ಮ್ಯಾನ್ ನಿಮ್ಗೆ ಏನು ಕ್ವಾಲಿಫಿಕೇಷನ್ ಕೇಳಿಲ್ಲ, ಅವ್ನು ಜಸ್ಟ್ ನೀವು 10th ಪಾಸ್ ಆಗಿರಂದ್ರೆ ಸಾಕು. ಇಲ್ಲಿ ಕೊಟ್ಟ ನೋಡಿರಿ 10th ಪಾಸ್ ಆಗಿರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ 18ರಿಂದ 25 ವರ್ಷ ಇಲ್ಲಿ ಐತಿ ನೋಡಿರಿ. 18ರಿಂದ 25 ವರ್ಷ ಐತಿ. ಮತ್ತು ಕಾರ್ಪೆಂಟ್ರಿಗೂ ಸೇಮ್, ಆದ್ರೆ ಇದಕ್ಕೆ ITI ಆಗಿರಬೇಕು. 3 ವರ್ಷ ITI ಆಗಿರಬೇಕು ಅಂಥವ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ಪೇಂಟ್ರಿಗೆ 18ರಿಂದ 25 ವರ್ಷ ಇದು ಸೇಮ್ ಐತಿ ಏಜ್ ರಿಲ್ಯಾಕ್ಸೇಷನ್. ಮತ್ತು ಇದಕ್ಕೆ 10th ಮ್ಯಾಗ ನೀವು ITI ಆಗಿರಬೇಕು. ನಿಮ್ದು ITI ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಯಾವುದಕ್ಕೆ? ಪೇಂಟರ್ಗೆ. ಮತ್ತು MTS ಇದು ಸೇಮ್ ಐತಿ. ಇದಕ್ಕೂ ಮೆಟ್ರಿಕ್ಯುಲೇಷನ್ ನಿಮ್ಮದು ಆಗಿತ್ತಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಬರೀ 10th ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಮತ್ತು ಟ್ರೇಡ್ಮ್ಯಾನ್ ಮ್ಯಾಟ್ಸ್ ಇದು ಸೇಮ್, ಎಲ್ಲ ಸೇಮ್ ಐತಿ. ಇದಕ್ಕೂ 10th ಆಗಿತ್ತಂದ್ರಪ್ಪ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಯಾರ್ಯಾರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡೋಕೆ ಇಷ್ಟಪಡ್ತಿರಲ್ಲ ಅವ್ರಿಗೊಂದು ಇದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು ಇದು 24 ತಾರೀಕಿನಿಂದ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23 ತಾರೀಕು ಮಟ್ಟ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಡೇಟಾ ಐತಿ. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಮತ್ತು ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಅದು ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ಸ್ ಒಳಗೆ ಯಾರು ಜಾಬ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಯಾಕಂದರೆ ಇದು ಫೈರ್ಮ್ಯಾನ್ ನೋಡಿರಿ. ಫೈರ್ಮ್ಯಾನ್ ಬರೀ ನಿಮ್ಮ 10th ಆಗಿತ್ತಂದ್ರೆ ಸಾಕು, ನಿಮ್ಮ ಇದನ್ನು ತುಂಬ್ಕೋತಾನೆ. ಟೋಟಲ 247 ಪೋಸ್ಟ್ಗಳದಾವ. ಮತ್ತು ಇದ್ರೊಳಗೆ ಟ್ರೇಡ್ಮ್ಯಾನ್ ಮೇಟ್. ನಿಮ್ಗೆ ಫೈರ್ಮ್ಯಾನ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಟ್ರೇಡ್ಮ್ಯಾನ್ ಮೇಟ್ ಒಳಗೆ ಹೋಗ್ಬೋದು. ಅದ್ರೊಳಗೆ 389 ಪೋಸ್ಟ್ಗಳದಾವ. ಮತ್ತು ಇದೊಂದು ದೊಡ್ಡ ನೋಟಿಫಿಕೇಷನ್ ಐತಿ. ಇದ್ರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 24ಕ್ಕೆ ಸ್ಟಾರ್ಟ್ ಆಗೈತಿ. ಮತ್ತು ನಿಮ್ಮ ದೋಸ್ತರು ಯಾರು ಆರ್ಮಿ ಒಳಗೆ ಕೆಲಸ ಮಾಡೋಕ್ಕಂಥೇಳಿ ವೇಟ್ ಮಾಡಕತ್ತೀರಂದ್ರೆ ಅವ್ರಿಗೆ ಇದನ್ನು ವಿಡಿಯೋ ಸಜೆಷನ್ ಮಾಡಿರಿ. ಇದು ಯಾವುದೇ ರೀತಿಯಾದಂಥ ಆಫ್ಲೈನ್ ಇರೋಂಗಿಲ್ಲ, ಆನ್ಲೈನ್ ಮುಖಾಂತರನೇ ಇರ್ತೈತಿ. ನಿಮಗೆ ಏನಾದ್ರು ಈ ಥರದ್ದು ಅಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿತ್ತಂದರೆ ನಂಗೆ ತಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.